ಸಾಮಾನ್ಯವಾಗಿ ಹೋಟೆಲ್ಗೆಲ್ಲ ಹೋದಾಗ ಕ್ರಿಸ್ಪಿ ಆಗಿರೋ ರವಾ ದೋಸೆನ ನಮ್ಮಲ್ಲಿ ತುಂಬಾ ಜನ ಆರ್ಡರ್ ಮಾಡ್ತೀವಿ ಅಲ್ವಾ. ಈ ರವಾ ದೋಸೆನ ಬೇಕಾದಷ್ಟು ವೆರೈಟಿನಲ್ಲಿ ಮಾಡಬಹುದು. ಇವತ್ತು ಈ ವಿಡಿಯೋದಲ್ಲಿ ಈ ರವಾ ದೋಸೆನ ಗೋಧಿ ಹಿಟ್ಟನ್ನ ಉಪಯೋಗಿಸಿ ಹೇಗ್ ಮಾಡೋದು ಅಂತ ನೋಡೋಣ. ಇದನ್ನ ಮಾಡೋದಕ್ಕೆ ಮೊದಲಿಗೆ 2 ಆಲೂಗೆಡ್ಡೆನ ಸಿಪ್ಪೆ ತೆಗೆದು ತುರಿದು ನೀರಿಗೆ ಹಾಕಿ ಅದನ್ನ ಈ ತರ ಸ್ಕ್ವೀಸ್ ಮಾಡಿ ನೀರಿನ ಅಂಶ ಇಲ್ಲದೆ ಒಂದು ಬೌಲ್ಗೆ ಹಾಕೋಣ. ಇದರ ಜೊತೆಗೆ 1 ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ ರವೆ, ರುಚಿಗೆ ತಕ್ಕಷ್ಟು ಉಪ್ಪು, 3 ಕಪ್ ನೀರು ಇಷ್ಟನ್ನು ಹಾಕಿ ಚೆನ್ನಾಗಿ ಗಂಟಿಲ್ದೆ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಒಂದು 1/4 ಗಂಟೆ ರೆಸ್ಟ್ ಟೈಮ್ ಕೊಡಬೇಕು. 1/4 ಗಂಟೆ ಆದ್ಮೇಲೆ ಈಗ ಇದರಲ್ಲಿ ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಮೆಣಸನ್ನ ಜಜ್ಜಿ ಹಾಕೋಣ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಅರಿಶಿಣದ ಪುಡಿ, ಸಣ್ಣ ಕಟ್ ಮಾಡಿಟ್ಟಿರುವ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಶುಂಠಿ, 1 ಸ್ಪೂನ್ ಲೆಮನ್ ಜ್ಯೂಸ್ ಇಷ್ಟನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರವೆ ದೋಸೆನ ಮಾಡೋದಕ್ಕೆ ಸ್ಟವ್ ನಲ್ಲಿ ದೋಸೆ ಹಂಚನ್ನ ಇಟ್ಟು ಬಿಸಿ ಆದ್ಮೇಲೆ ಈ ತರ ಒಂದು ಟಮ್ಲರ್ ನಲ್ಲಿ ಹಿಟ್ಟನ್ನ ತಗೊಂಡು ರವೆ ದೋಸೆ ಹಾಕೋ ತರ ಹಾಕೊಂಡು ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿಟ್ಟು ಮೀಡಿಯಂ ಫ್ಲೇಮ್ ನಲ್ಲಿ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೆ ಇಟ್ಟು ತೆಗೆದ್ರೆ ತುಂಬಾನೇ ಟೇಸ್ಟ್ ಆದ ಕ್ರಿಸ್ಪಿ ಆದ ರವಾ ದೋಸೆ ತಯಾರು. ಇದನ್ನ ತೆಂಗಿನಕಾಯಿ ಚಟ್ನಿ, ಖಾರ ಚಟ್ನಿ ಅಂತ ನಿಮ್ಗೆ ಯಾವ್ದು ಇಷ್ಟನೋ ಅದ್ರ ಜೊತೆಗೆ ಸರ್ವ್ ಮಾಡಬಹುದು. ಸೊ ಖಂಡಿತ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.